ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ CTETಗೆ ಸಂಬಂಧಪಟ್ಟಂತೆ ಸೈಕಾಲಜಿ ತರಗತಿಗಳು ನಡೀತಾ ಇದೆ. ಸೊ ಈ ಹಿಂದೆ 10 ತರಗತಿಗಳು ಆಲ್ರೆಡಿ ಮುಗಿದಿದ್ದು. ಸೊ ಒಂದು ವಿಡಿಯೋನ ನಾನು ಡಿಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಎಲ್ಲರೂ ಕಮೆಂಟ್ ಮಾಡ್ತಿದ್ದೀರಾ ಸೀರಿಯಲ್ ಇಲ್ಲ ಅಂತ. ಸೊ ಮೇ ಬಿ 8th or 9th ಡಿಲೀಟ್ ಮಾಡಿದ್ದೀನಿ. ಯಾಕಂದರೆ ಹಿಂದೆ ತುಂಬ ಡಿಸ್ಟರ್ಬೆನ್ಸ್ ಇದೆ. ಎಷ್ಟು ಡಿಸ್ಟರ್ಬೆನ್ಸ್ ಇದೆ ಅಂತಂದರೆ ಹೆಂಗೆ ಅನ್ಸುತ್ತೆ ಅಂದರೆ ಕಾಮನ್ ಸೆನ್ಸ್ ಇಲ್ವಾ ವೀಡಿಯೋ ಮಾಡೋರಿಗೆ ಅಂತ ನೀವೇ ಬೈತೀರ, ಅಷ್ಟು ಡಿಸ್ಟರ್ಬೆನ್ಸ್ ಇತ್ತು. ಅದೇನಿತ್ತು ಅಂತಂದರೆ ಸ್ನೇಹಿತರೆ, ಪಿಯಾಜೆ ಅವರ ಇತಿಹಾಸ ಇತ್ತು ಅಷ್ಟೇ. ಯಾವಾಗ ಅವರು ಹುಟ್ಟಿದ್ರು, ಯಾವಾಗ ಅವ್ರು ತೀರ್ಕೊಂಡ್ರು, ಅವರು ಯಾವ ದೇಶದವರು ಅಂತ ಇಷ್ಟೇ. ಅವ್ರ ಬಗ್ಗೆ ಸ್ವಲ್ಪ ಇತಿಹಾಸ ಇತ್ತು. ಅದನ್ನು ಮತ್ತೆ ನಿಮಗೆ ಏನಂದರೆ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಆದ ತಕ್ಷಣ ಆ ವಿಡಿಯೋ ಮಾಡಿ MCQsನ ಮಾಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪಿಯಾಜೆಯವರ ಒಂದು ಏನು ಸಂವೇದನಾತ್ಮಕ ಹಂತಗಳಿತ್ತು, 4 ಹಂತಗಳನ್ನು ನಾವು ಈಗ ಆಲ್ರೆಡಿ ನೋಡಿದ್ದೀವಿ. ಸೊ ಇವತ್ತಿನ ತರಗತಿಯಲ್ಲಿ ಪಿಯಾಜೆಯ ಒಂದು ಮಾರಲ್ ಡೆವಲಪ್ಮೆಂಟ್ ಬಗ್ಗೆ, ನೈತಿಕ ವಿಕಾಸದ ಬಗ್ಗೆ ನೋಡ್ತಾ ಹೋಗೋಣ. ತರಗತಿ ಮುಗಿದ್ಮೇಲೆ ಯಾವ ರೀತಿ MCQs ಬರುತ್ತೆ CTETಯಲ್ಲಿ ಅಂತ ನಾನು ಏನು ಮಾಡ್ತೀನಿ, ಪ್ರಶ್ನೆ ಪತ್ರಿಕೆನ ಬಿಡಿಸ್ತೀನಿ. ಆವಾಗ ನಿಮಗೆ ಫುಲ್ ಈ ಒಂದು ಥಿಯರಿ ಮೇಲೆ ಒಂದು ಗ್ರಿಪ್ ಬರುತ್ತೆ. ಓಕೆ, ನಿಮಗೆ ಆಲ್ಮೋಸ್ಟ್ MCQs ಮಾಡಿದಾಗ ಮಾತ್ರ ಥಿಯರಿನ ಕೇಳ್ತಾ ಹೋಗಿ, ಅದಾದಮೇಲೆ MCQ ಪ್ರಾಕ್ಟೀಸ್ ಮಾಡಿ, ಅಷ್ಟು ಸಾಕಾಗುತ್ತೆ ಎಕ್ಸಾಮ್ಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ತರಗತಿನ ಸ್ಟಾರ್ಟ್ ಮಾಡೋಣ. ಓಕೆ, ಎಲ್ಲರೂ ರೆಡಿ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಬಟನ್ನ ಹಿಟ್ ಮಾಡಿ ಸ್ನೇಹಿತರೆ, ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ. ಇದರಿಂದ ನನಗೆ ಪ್ರೋತ್ಸಾಹ ಸಿಗುತ್ತೆ ತರಗತಿಗಳು ಹೆಚ್ಚು ಮಾಡೋಕ್ಕೆ. ಓಕೆ, ಸೊ ಪಿಯಾಜೆಸ್ ವ್ಯೂಸ್ ಆನ್ ಎ ಮಾರಲ್ ಡೆವಲಪ್ಮೆಂಟ್ ಅಂತ ಇದೆ. ಸೊ ಪಿಯಾಜೆ propose 2 stages of a moral development that are a heteronomous morality and a autonomous morality ಅಂತ. ಸೊ ಪಿಯಾಜೆ ಅವರು 2 ಒಂದು ಮಾರಲ್ ಸ್ಟೇಜ್ನ ಅಥವಾ ಮಾರಲ್ ಡೆವಲಪ್ಮೆಂಟ್ಸ್ನ ಹೇಳ್ತಾರೆ. ಅದರಲ್ಲಿ ಒಂದನೇದು ಏನು ಅಂತ ಅಂದರೆ ಹೆಟ್ರೋನೋಮಸ್ ಮೊರಾಲಿಟಿ ಅಂತ. ಸೊ ಎರಡನೇದು ಆಟೋನೋಮಸ್ ಮೊರಾಲಿಟಿ ಅಂತ. ಏನಿದು ಕನ್ನಡದಲ್ಲಿ ಹೇಳೋದಾದರೆ ಸ್ನೇಹಿತರೆ, ನೈತಿಕ ಸದಾಚಾರದ ಹಂತ ಅಥವಾ ಪಾರಾಧಿಪತ್ಯ ಹಂತ ಅಂತ ಕನ್ನಡದಲ್ಲಿ ಕರಿತೀವಿ ಹೆಟ್ರೋನೋಮಸ್ ಅನ್ನು. ಸೊ ಆಟೋನೋಮಸ್ ಅಂತ ಅಂದರೆ ಸ್ನೇಹಿತರೆ ಸ್ವಯಂ ಅಧಿಪತ್ಯ ಹಂತ ಅಂತ ಕರಿತೀವಿ. ಸೊ ಹಿ ಡ್ರೈವ್ಸ್ ಹಿಸ್ ಥಿಯರಿ ಫ್ರಮ್ ಅಬ್ಸರ್ವಿಂಗ್, ಓಕೆ, ಆ್ಯಂಡ್ ಇಂಟರ್ವ್ಯೂವಿಂಗ್ ಆ್ಯಂಡ್ ಕ್ವಿಝಿಂಗ್ ದ ಚಿಲ್ಡ್ರನ್ ಆನ್ ದೇರ್ ಥಿಂಕಿಂಗ್ ಅಬೌಟ್ ಗೇಮ್ಸ್ ರೂಲ್ಸ್ ಅಂತ ಇದೆ. ಸೊ ಮಗುವಿನ ಒಂದು ಏನು ಮಗು ಆಟ ಆಡುತ್ತಲ್ಲ, ಆ ಒಂದು ವಿಚಾರವನ್ನು ತಲೆ ಇಟ್ಕೊಂಡು ಅದರ ಇಂಟರ್ವ್ಯೂಯಿಂಗ್ ಮಾಡೋದಾದರೆ ಅಥವಾ ಕ್ವಿಝಿಂಗ್ನ ಮಾಡೋದ್ರ ಮೂಲಕ ಪಿಯಾಜೆ ಅವರು ಏನು ಮಾಡ್ತಾರೆ, ಮಾರಲ್ ಡೆವಲಪ್ಮೆಂಟ್ನ ಹೇಳ್ತಾ ಹೋಗ್ತಾರೆ. ಫುಲ್ ಓದೋದ್ರಲ್ಲಿ ಏನೂ ಅರ್ಥ ಇಲ್ಲ. ನಾವು ಡೈರೆಕ್ಟಾಗಿ ಸ್ಟೇಜ್ 1ಗೆ ಹೋಗೋಣ. ಏನು ಅಂತಂದರೆ ಹೆಟ್ರೋನೋಮಸ್ ಮೊರಾಲಿಟಿ. ಏನಿದೆ ಹೆಟ್ರೋನೋಮಸ್ ಮೊರಾಲಿಟಿಯಲ್ಲೇ ಅಂತ ಅಂದರೆ 4 ಇಂದ 10 ಇಯರ್ಸ್ ಒಳಗಿನ ಮಕ್ಕಳು ಈ ಒಂದು ಸ್ಟೇಜಲ್ಲಿ ಬರ್ತಾರೆ. ಸೊ ಏನಿದೆ ಫಸ್ಟ್ ನೋಡೋಣ. ಫ್ರಮ್ 4 to 7 ಇಯರ್ಸ್ ಆಫ್ ಎ ಏಜ್ ಚಿಲ್ಡ್ರನ್ ಡಿಸ್ಪ್ಲೇ ಹೆಟ್ರೋನೋಮಸ್ ಮೊರಾಲಿಟಿ. ಸೊ 4 ರಿಂದ 7 ವರ್ಷ ಈ ಏಜಲ್ಲಿ ಏನಿರುತ್ತೆ ಅಂದರೆ ಈ ಒಂದು ಹೆಟ್ರೋನೋಮಸ್ ಮೊರಾಲಿಟಿ ಇರುತ್ತೆ. ಚಿಲ್ಡ್ರನ್ ಥಿಂಕ್ ಫಾರ್ ಜಸ್ಟಿಸ್ ಆ್ಯಂಡ್ ರೂಲ್ಸ್ ಆ್ಯಸ್ ಎ ಅನ್ಚೇಂಜಬಲ್ ಅಂತ. ಸೊ ಮಕ್ಕಳು ಏನು ತಿಳ್ಕೊತಾರೆ ಅಂತ ಅಂದರೆ, ನಾವೇನಾದರೂ ತಪ್ಪು ಮಾಡಿದಾಗ ಶಿಕ್ಷೆಗೆ ಒಳಗಾಗ್ತೀವಿ, ನಮಗೆ ಹೊಡಿತಾರೆ ಅಥವಾ ನಮಗೆ ಬೈತಾರೆ ಅನ್ನೋ ಒಂದು ವಿಚಾರಕ್ಕೆ ಮಕ್ಕಳು ಇಲ್ಲಿ ನೈತಿಕತೆಯನ್ನು ತೋರಿಸ್ತಾರೆ. ಹೌದಲ್ವಾ? ಸೊ ಈಗ ಅವ್ರ ಹತ್ರ ರಿಯಾಲಿಟಿಯಾಗಿ ಅಷ್ಟೊಂದು ಇನ್ನೂ ಬೆಳವಣಿಗೆ ಆಗೋದಿಲ್ಲ. ಸೊ ನಾವು ತಪ್ಪು ಮಾಡಬಾರ್ದು ಅನ್ನೋ ಒಂದು ಕಲ್ಪನೆ ಅವ್ರ ಹತ್ರ ಇರೋದಿಲ್ಲ, ಅಥವಾ ಅವರ ನೈತಿಕತೆ ಅವ್ರ ಹತ್ರ ಇರೋದಿಲ್ಲ. ಯಾರೋ ಹೊಡಿತಾರೆ, ಬೈತಾರೆ, ದೊಡ್ಡವ್ರು ನೋಡಿದ್ರೆ ಅಥವಾ ನಮ್ಮ ಶಿಕ್ಷಕರು ನೋಡಿದ್ರೆ ನಮಗೆ ಹೊಡಿತಾರೆ ಅನ್ನೋ ಕಾರಣಕ್ಕೆ ಅಲ್ಲಿ ಅವರು ಮೊರಾಲಿಟಿನ ತೋರಿಸ್ತಾ ಇರ್ತಾರೆ ಅಥವಾ ನೈತಿಕತೆಯನ್ನು ತೋರಿಸ್ತಾ ಇರ್ತಾರೆ ಅಥವಾ ಕ್ಲಾಸಲ್ಲಿ ಡಿಸಿಪ್ಲಿನ್ ಆಗಿರ್ತಾರೆ ಹೊರತು ಅವರು ನಿಜವಾಗ್ಲೂ ಡಿಸಿಪ್ಲಿನ್ ಆಗಿರೋದಿಲ್ಲ. ಈ ಹಂತದಲ್ಲಿ ಮಗು ಕೇವಲ 4 ರಿಂದ 7 ವರ್ಷದ ಮಗು ಆಗಿರೋದ್ರಿಂದ ಸ್ನೇಹಿತರೆ, ಅಲ್ಲಿ ಶಿಕ್ಷೆಗೆ ಒಳಗಾಗ್ತೀನಿ ಅನ್ನೋ ಭಯದಿಂದ ಡಿಸಿಪ್ಲಿನ್ ಆಗಿರುತ್ತೆ ಹೊರತು ಅದು ಡಿಸಿಪ್ಲಿನ್ ಇರೋದೇ ಗುಡ್ಡು ಅಥವಾ ಡಿಸಿಪ್ಲಿನೇ ಲೈಫು ಅನ್ನೋದು ಇನ್ನೂ ಅದರ ಹತ್ರ ಅಷ್ಟು ಒಂದು ತಿಳುವಳಿಕೆ ಬರೋದಿಲ್ಲ. ಈಗ ಫಸ್ಟ್ ಅಥವಾ ಸೆಕೆಂಡ್
ಕ್ಲಾಸಲ್ಲಿ ಮಗು ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಫಸ್ಟ್ ಇಲ್ಲ ಸೆಕೆಂಡ್ ಒಂದು ಕ್ಲಾಸಲ್ಲಿ ನೈತಿಕತೆಯ ಬಗ್ಗೆ ಆ ಮಗುಗೆ ಏನು ಗೊತ್ತಿರುತ್ತೆ, ಏನೂ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಏನು ಮಾಡುತ್ತೆ ಅಂತಂದರೆ, ಸೊ ನನ್ನ ಪಕ್ಕದಲ್ಲಿ ಇರೋ ಮಗುಗೆ ಹೊಡೆದ್ರೆ ಅಥವಾ ನನ್ನ ಪೆನ್ಸಿಲ್ನ ಏನಾದರೂ ಕಸ್ಕೊಂಡು ಬಿಟ್ಟರೆ ಶಿಕ್ಷಕರು ನನಗೆ ಹೊಡಿತಾರೆ ಅನ್ನೋ ಒಂದು ವಿಚಾರ ಆ ಮಗುವಿನಲ್ಲಿ ಇದ್ದು ಅದು ಮೊರಾಲಿಟಿ ತೋರಿಸುತ್ತೆ ಹೊರತು, ನಾನು ಮತ್ತೊಬ್ಬರನ್ನ ಹೊಡೆಯೋದೇ ಆಗಲಿ, ಮತ್ತೊಬ್ಬರಿಂದ ಪೆನ್ಸಿಲ್ನ ತಗೊಳ್ಳೋದೇ ಆಗಲಿ ತಪ್ಪು ಅಂತಕ್ಕಂಥ ಕಲ್ಪನೆ ಅದರಲ್ಲಿರಲ್ಲ. ಓಕೆನಾ? ಅದು ನೆಕ್ಸ್ಟ್ ಸ್ಟೇಜಲ್ಲಿ ಬರುತ್ತೆ ನಿಮಗೆ. ಸದ್ಯಕ್ಕೆ ಇಲ್ಲಿ ಮಗು ಶಿಕ್ಷೆಗೆ ಒಳಗಾಗ್ತೀನಿ, ಓಕೆ, ತಪ್ಪು ಮಾಡೋದ್ರಿಂದ ಶಿಕ್ಷೆಗೆ ಒಳಗಾಗ್ತೀನಿ ಎಂದು ನಂಬ್ತದೆ. ಹಾಗಾಗಿ ಇಲ್ಲೇನಾಗುತ್ತೆ ಅಂತಂದರೆ, ಇಲ್ಲಿ ತಿಳುವಳಿಕೆಯ ಕೊರತೆ ಇರುತ್ತೆ ಈ ಸ್ಟೇಜಲ್ಲಿ. ಇಷ್ಟೇ ತಿಳ್ಕೊಬೇಕಾಗಿರೋದು. ಇಷ್ಟೆಲ್ಲ ಸ್ಟೆಪ್ನ ಓದೋ ಅವಶ್ಯಕತೆನ ನಾವು ಓದ್ತೀನಿ, ಬಟ್ ನಾನು ನಿಮ್ಗೆ ಹೇಳ್ತಾ ಇರೋದಿಷ್ಟೇ. ಏನು ಹೆಟ್ರೋನೋಮಸ್ ಮೊರಾಲಿಟಿಯಲ್ಲಿ ಮಗುವಿಗೆ ತಪ್ಪಿನ ಕಲ್ಪನೆ ಇರೋದಿಲ್ಲ. ಶಿಕ್ಷೆಗೆ ಒಳಗಾಗ್ತೀನಿ ಅಂತ ತಿಳ್ಕೊಂಡು ಮಗು ಮೊರಾಲಿಟಿಯನ್ನು ತೋರಿಸುತ್ತೆ. ಗುಡ್ ಗರ್ಲ್, ಗುಡ್ ಬಾಯ್ ಅನ್ನೋ ಒಂದು ವಿಚಾರ ಇರುತ್ತಲ್ವ, ಆ ಥರ ನಾನು ಗುಡ್ ಅನ್ಸ್ಕೋಬೇಕು, ಗುಡ್ ಅನ್ಸ್ಕೋಬೇಕಂತ ಮಾಡುತ್ತೆ ಹೊರತು ಇದೇ ಜೀವನ ಅನ್ನೋದು ಅದು ಗೊತ್ತಾಗಲ್ಲ. ಸೊ ಇದು ಅರ್ಥ ಆಯಿತು ಅನ್ಕೋತೀನಿ. ಫ್ರಮ್ 7 years ಟು ನೋಡಿ, ಫ್ರಮ್ 7 to 10 years of age, children are in a transition showing some features of the first stage of a moral reasoning and some features of the second stage a autonomous morality. ಏನು 7 years ಆದಮೇಲೆ ಸ್ವಲ್ಪ ಸ್ವಲ್ಪ ಮಗುವಿನ ಹತ್ರ ಒಂದು ಗುಡ್ನೆಸ್ ಅಂತಕ್ಕಂಥದ್ದು ಬೆಳೀತಾ ಹೋಗುತ್ತೆ. ಸೊ ಬಿಕಾಸ್ ಎ ಯಂಗ್ ಚಿಲ್ಡ್ರನ್ ಆರ್ ಎ ಹೆಟ್ರೋನೋಮಸ್ ಮೊರಾಲಿಸ್ಟ್, ದೇ ಜಡ್ಜ್ the rightness, goodness of a behavior by a considering its consequence, not in the interaction of the actor. ಸೊ ಈ ಒಂದು ಹಂತದ ಕೊನೆಯಲ್ಲಿ, ಸೊ 7 to 10 years ಏನಿರುತ್ತೆ ಅಲ್ಲಿ ಮಗುವಿಗೆ ಸ್ವಲ್ಪ ಸ್ವಲ್ಪ ಏನಂದರೆ ಅರ್ಥ ಆಗುತ್ತಾ ಹೋಗುತ್ತೆ. ಸೊ ಆವಾಗ ಮಗು ಏನಾಗುತ್ತೆ ಅಂದರೆ ನೆಕ್ಸ್ಟ್ ಸ್ಟೇಜ್ಗೆ ಬರ್ತಾ ಇರುತ್ತೆ 10ನೇ ವರ್ಷಕ್ಕೆ. ಸೊ ಆವಾಗ ಮಗುವಿಗೆ ಸರಿ ಯಾವುದು ತಪ್ಪು ಯಾವುದು ಆಟೋನೋಮಸ್ ಮೊರಾಲಿಟಿಯಲ್ಲಿ ಅದಾಗುತ್ತೆ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ, ನಿಮ್ಗೆ ಗೊತ್ತಾಗುತ್ತೆ. ಸೊ ನೋಡಿ, ಇಲ್ಲಿ ಆಟೋನೋಮಸ್ ಮೊರಾಲಿಟಿ ಅಂತ ಹೇಳ್ತೀವಿ. ತರಗತಿ ಅರ್ಥ ಆಗ್ತಿತ್ತು ಅಂದರೆ ಲೈಕ್ ಮಾಡಿ, ಆವಾಗ ಮಾತ್ರ ಕಂಟಿನ್ಯೂ ತರಗತಿ ಮಾಡ್ತಾ ಹೋಗ್ತೀನಿ. ಇಲ್ಲ ಯಾರಿಗೂ ಅವಶ್ಯಕತೆ ಇಲ್ಲ ಅಂತಂದರೆ ತರಗತಿ ಮಾಡೋದ್ರಲ್ಲಿ ಏನೂ ವಿಚಾರ ಇಲ್ಲ, ಯಾಕಂದರೆ ಇದಕ್ಕೆ ಬಿಟ್ಟು ಸಾಕಷ್ಟು ಕೆಲಸಗಳಿದೆ ಸ್ನೇಹಿತರೆ. ಅದು ನಿಮಗೆ ಉಪಯೋಗ, ನೀವು ಹೇಳ್ತಾ ಇದ್ದೆ ನಂಗೆ ತಿಳಿತಾ ಇದೆ ಮೇಡಮ್, ಇದೇ ರೀತಿ ಕ್ಲಾಸಸ್ ಮಾಡ್ತಾ ಹೋಗಿ ಅಂದಾಗ ಮಾತ್ರ ನನಗೆ ನನ್ನ ಸಮಯವನ್ನೆಲ್ಲ ಒತ್ತಿಟ್ಟು ನಿಮ್ಗೆ ತರಗತಿ ಮಾಡೋಕ್ಕಾಗುತ್ತೆ. ಯಾರೂ ಫ್ರೀ ಇರಲ್ಲ, ನೀವು ನೆನ್ಪಿಟ್ಕೊಳ್ಳಿ. ಯಾರೂ ಅಷ್ಟು, ಯಾಕಂದರೆ ಒಂದು ಕ್ಲಾಸ್ ಮಾಡಬೇಕು ಅಂತಂದರೆ ಅದನ್ನು PDF ಆಗಲಿ ರೆಡಿ ಮಾಡೋದಾಗಲಿ, ನಮ್ಮ ಸಮಯವನ್ನು ಒಂದು ದಿನದಲ್ಲಿ ತೆಗೆದುಕೊಂಡು ನಿಮ್ಗೆ ತರಗತಿ ಮಾಡೋದಾಗಲಿ ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ. ನಮ್ಮದೇ ಆದಂತಹ ಓನ್ ಕೆಲಸಗಳಿರುತ್ತೆ. ಇದನ್ನೆಲ್ಲ ಬಿಟ್ಟು ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಸೊ ಏನು ಅಂತಂದರೆ ಅದಕ್ಕೊಂದು ಬೆಲೆ ಬೇಕಲ್ವಾ. ಸೊ ನೀವು ಲೈಕ್ ಮಾಡಿದ್ರೆ, ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ತರಗತಿ ಇಷ್ಟ ಆಗ್ತಿದೆ ಮೇಡಮ್, ನೀವು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಅಂದಾಗ ಮಾತ್ರ ನಾನು ತರಗತಿಗಳನ್ನು ಮಾಡ್ತಾ ಹೋಗಬೇಕಾಗುತ್ತೆ, ಅದರ್ವೈಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ, ಆಟೋನೋಮಸ್ ಮೊರಾಲಿಟಿ ಅಂತ. ಸೊ ನೆಕ್ಸ್ಟ್ MCQ ಬರುತ್ತೆ, ಎಲ್ಲರಿಗೂ ನೆನಪಿರಲಿ. ಸಾರಿ, ಫ್ಲೈಟ್ ಮಾಡ್ಕೊಂಡು ಕಾಣಿಸ್ತಂದ್ರೆ, ಇಲ್ಲಾಂದರೆ ಏನಾಗುತ್ತೆ ಅಂದರೆ ಇದೇ ಥರ ಕಾಲ್ ಬರುತ್ತೆ. ಒಂದು ನಿಮಿಷ. ಓಕೆ ನೋಡಿ, ನಾವು ಆಟೋಮಸ್ ಮೊರಾಲಿಟಿ ಸ್ಟೇಜ್ಗೆ ಬಂದ್ವಿ. ಸೆಕೆಂಡ್ ಸ್ಟೇಜು, ಫ್ರಮ್ ಅಬೌಟ್ 10 years ಆಫ್ ಏಜ್ ಆ್ಯಂಡ್ ಓಲ್ಡರ್, ಚಿಲ್ಡ್ರನ್ ಶೋ ಆಟೋನೋಮಸ್ ಮೊರಾಲಿಟಿ. ದೇ ಬಿಕಮ್ ಅವೇರ್ that rules and laws are created by people. ಸೊ ಮಗುವಿಗೆ ಈ ಒಂದು ಹಂತದಲ್ಲಿ 10 years ಅಬೋವ್ ಇರ್ತಕ್ಕಂತಹ ಒಂದು ಮಕ್ಕಳಲ್ಲಿ, ಸೊ ಈ ರೂಲ್ಸ್ ಇರಬಹುದು ಮತ್ತು ಲಾಸ್ ಇರ್ಬೋದು, ಇದೆಲ್ಲ ಜನರಿಂದ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಆ್ಯಕ್ಚುಲಿ ಆ ರೀತಿ ಯಾವುದೇ ಕಾನೂನಾಗಲಿ ಅಥವಾ ನಿಯಮ ಆಗಲಿ ಇಲ್ಲ ಅನ್ನೋದು ಮಗುವಿನ ಹತ್ರ ಒಂದು ತಿಳುವಳಿಕೆ ಬರುತ್ತೆ. ಆ್ಯಂಡ್ ಇನ್ ಅ ಜಡ್ಜಿಂಗ್ ಆನ್ ಎ ಆ್ಯಕ್ಷನ್ ದೇ ಕನ್ಸಿಡರ್ ದ ಆ್ಯಕ್ಟರ್ಸ್ ಇಂಟೆನ್ಷನ್ಸ್ ಆ್ಯಸ್ ವೆಲ್ ಆ್ಯಸ್ ದ ಕಾನ್ಸಿಕ್ವೆನ್ಸ್ ಅಂತ. ಸೊ ಮೊರಾಲಿಟಿ ಅಂತಕ್ಕಂಥದ್ದು ಯಾವುದೇ ಒಂದು ರೂಲ್ಸ್ ಆಗಲಿ ಅಥವಾ ಒಂದು ಯಾವುದೇ ಕಾನೂನಾಗಲಿ ಇಲ್ಲ. ಸೊ ಇಲ್ಲಿ ಸರಿ ತಪ್ಪು ಯಾವುದು, ಸರಿ ಯಾವುದು, ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸ್ಕೋಬೇಕು ಅಂತಕ್ಕಂತಹ ಒಂದು ಹಂತಕ್ಕೆ 10 years ಆದಂತಹ ಮಗು ಬಂದಿರುತ್ತೆ. ದ ಓಲ್ಡರ್ ಚಿಲ್ಡ್ರನ್ ಮಾರಲ್ ಅಟೋನಮಿಸ್ಟ್ accept change in our rules. Example, accept change in a new rules of playing marbles,
suggested by Piaget contrast the with younger children. They reset change because they believe ದಟ್ ರೂಲ್ಸ್ ಆರ್ ಅನ್ಚೇಂಜೇಬಲ್. ಸೊ ಮಕ್ಕಳೇನು ಮಾರ್ಬಲ್ ಆಡುವಾಗ ಏನು ಹೆಟ್ರೋನೋಮಸಲ್ಲಿ ಇರ್ತಾರೆ, ಅಲ್ಲಿರ್ತಕ್ಕಂಥ ನಿಯಮಗಳನ್ನು ಬದಲಾವಣೆ ಮಾಡೋಕ್ಕೆ ಆಗೋದೇ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅದೇ ಮಕ್ಕಳು ಈ ಆಟೋನೋಮಸ್ ಮೊರಾಲಿಟಿಗೆ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಇದೆಲ್ಲ ಯಾವುದೇ ಒಂದು ರೂಲ್ಸ್ ಆಗಲಿ ಅಥವಾ ಒಂದು ಏನೇ ಇಲ್ಲ, ಸೊ ನಮಗೆ ಬೇಕಂದಂಗೆ ನಾವು ರೂಲ್ಸ್ಗಳನ್ನು ಮಾಡ್ಕೊಂಡಿದ್ದೀವಿ ಅಂತ ಗೊತ್ತಾಗುತ್ತೆ ಮಗುವಿಗೆ. ಸೊ ಏನಾಗುತ್ತೆ ಇಲ್ಲಿ ಅಂತ ಅಂದರೆ, ಸೊ ಅನ್ಚೇಂಜಬಲ್ ಅಲ್ಲ, ಅದು ಚೇಂಜ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಸೊ ಅದಾದಮೇಲೆ ಓಲ್ಡರ್ ಚಿಲ್ಡ್ರನ್ accept change in the rules and recognize that rules are a morally conventions subject to change. ಸೊ ನಾವು ಮೊರಾಲಿಟಿಯನ್ನು ನಮ್ಮ ಒಂದು ಸುಂದರವಾದ ಜೀವನಕ್ಕೆ, ನೈತಿಕತೆಯನ್ನು ನಾವು ಬೆಳೆಸ್ಕೊಂಡಿದ್ದೀವಿ, ನಮ್ಮ ಜೀವನಕ್ಕೆ ತಕ್ಕ ಹಾಗೆ ಅದನ್ನು ರೂಪಿಸ್ಕೊಂಡಿದ್ದೀವಿ, ಅದೇ ರೀತಿ ಬದಲಾವಣೆ ಕೂಡ ಮಾಡ್ಕೋಬೋದು ಅನ್ನೋದು ಈ ಒಂದು ನೆಕ್ಸ್ಟ್ ಸ್ಟೇಜಲ್ಲಿ ಮಗುವಿಗೆ ಅರ್ಥ ಆಗುತ್ತೆ. ಓಕೆನಾ? ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟೇ ಸ್ನೇಹಿತರೆ, ಏನು ಆಟೋನಮಸ್ ಮೊರಾಲಿಟಿ ಇದೆ, ಇಲ್ಲಿ ಕುರುಡ ವಿಧೇಯತೆಯನ್ನು ತೋರಿಸೋದಿಲ್ಲ. ಅಂದರೆ ನಾವೇನಂತೀವಿ ಅದಂದರೆ ಮೂಢನಂಬಿಕೆ ಅಂತೀವಲ್ವಾ. ಸೊ ಮೂಢನಂಬಿಕೆನ ಈಗ ಬೆಕ್ಕ ಈಗ ಅಡ್ಡ ಹೋದರೆ ನಿಂಗೆ ಕೆಟ್ಟದಾಗುತ್ತೆ ಅಂತ ಹೇಳ್ತಾರೆ ಅಂತ ಅಂದ್ಕೊಳ್ಳಿ. ಈ ರೀತಿ ಭಾವನೆಗಳನ್ನು 10 ವರ್ಷದ ಮಗು ಏನಿರುತ್ತೆ ಅದು ಒಪ್ಕೊಳ್ಳೋದಿಲ್ಲ. ಇದನ್ನು ಮೂಢನಂಬಿಕೆ ಅಂತ ಪ್ರೂವ್ ಮಾಡುತ್ತೆ. ಇದನ್ನೇ ನಾವು ಹೆಟ್ರೋನಮಸ್ ಮಗುವಿಗೆ ನೋಡಿದಾಗ ಏನು 5 to 10 years ಒಳಗಡೆ ಇರುತ್ತೆ, ಆ ಮಗು ಅಯ್ಯೋ ಅಮ್ಮ ಹೇಳಿದಾಳೆ ಬೆಕ್ಕು ಹಿಂಗೆ ಹೋದರೆ ಹೋಗಬಾರ್ದು ಕೆಟ್ಟದಾಗುತ್ತೆ ಅಂತ ಹೇಳಿದಾರೆ ಅಂತ ಅಲ್ಲೇ ಮಗು ಕೂತ್ಕೊಂಡ್ಬಿಡುತ್ತೆ. ಸೊ ಸರಿನೋ ತಪ್ಪು ಅಂತಕ್ಕಂತಹ ಒಂದು ಮೊರಾಲಿಟಿಯ ಈ ಸೆಕೆಂಡ್ ಸ್ಟೇಜಲ್ಲಿ ಆ ಮಗು ಏನು ಮಾಡುತ್ತೆ, ಸರಿನೋ ತಪ್ಪ ಅಂತಕ್ಕಂಥದ್ದನ್ನು ವಿಚಾರ ಮಾಡುತ್ತೆ. ಹೌದಾ, ಹಿಂಗಾಗುತ್ತಾ ಅಂತ ವಿಚಾರ ಮಾಡುತ್ತೆ. ಯಾರೇ ಏನೇ ಹೇಳಿದ್ರು ಕೂಡ ಅದನ್ನು ಹೊರೆ ಹಚ್ಚಿ ನೋಡ್ತಕ್ಕಂತಹ ಸಾಮರ್ಥ್ಯ ಸೆಕೆಂಡ್ ಸ್ಟೇಜಲ್ಲಿ ಆಟೋನಮಸ್ ಸ್ಟೇಜಲ್ಲಿ ಮಗುವಿಗೆ ಬಂದಿರುತ್ತೆ. ಸೊ ಇದು ಇವತ್ತಿನ ತರಗತಿ ಆಗಿತ್ತು ಸ್ನೇಹಿತರೆ. ಸೊ ಇನ್ನು ಮುಂದೆ ನಿಮಗೆ ಪಿಯಾಜೆಯವರ 4 ಹಂತಗಳ ಜೊತೆಗೆ 2 ಏನು ಈ ನೈತಿಕ ಹಂತಗಳು, ಮೊರಲ್ ಡೆವಲಪ್ಮೆಂಟ್ ಬಗ್ಗೆ ಕೂಡ ಹೇಳಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ತರಗತಿಯಲ್ಲಿ ನಿಮಗೆ ಈ ಟಾಪಿಕ್ಕಿಗೆ ಸಂಬಂಧಪಟ್ಟಂತೆ MCQsನ ತೊಗೊಂಡು ಬರ್ತೀನಿ. ಆ MCQs ಇದೆ ನಿಮಗೆ CTETಲಿ ಯಾವ ರೀತಿ ಪ್ರಶ್ನೆಗಳಾಗಿದೆ ಪಿಯಾಜೆ ಅವ್ರ ಕುರಿತು ಅಂತ ನಿಮಗೆ ಕ್ಲಾರಿಟಿ ಗೊತ್ತಾಗುತ್ತೆ. ಓಕೆ, ಸೊ ಇದು ಇವತ್ತಿನ ತರಗತಿಯಾಗಿತ್ತು. ನಿಮ್ದೇನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ತರಗತಿನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.